ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬೆಲೆ ಏರಿಕೆಯಿಂದ ಜನ ತತ್ತರಿಸೋಗಿದ್ದಾರೆ. ಇದೆಲ್ಲ ಸಾಲದು ಅಂತ ರೂಪಾಯಿ ಮೌಲ್ಯ ಕೂಡ ದಿನದಿಂದ ದಿನಕ್ಕೆ ಡಾಲರ್ ಎದುರುಗಡೆಗೆ ಕುಸಿತಾ ಇರುವಂಥದ್ದು. ಎಲ್ಲರ ಕಡೆಗೆ ಭಾರತೀಯರ ಬಂಗಾರದ ಹುಚ್ಚೇನಿದೆ ಅದೇ ಈ ರೀತಿಯ ಬೆಳವಣಿಗೆಗೆ ಕಾರಣ ಅಂತಾರೆ ತಜ್ಞರು. ದಾಖಲೆ ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. $1ಗೆ ಈಗ ಬರೋಬ್ಬರಿ 60 ರೂಪಾಯಿ. ಮತ್ತಷ್ಟು ದುರ್ಬರವಾಗಲಿದೆ ಜನಸಾಮಾನ್ಯರ ಜೀವನ. ಬಂಗಾರ ಖರೀದಿ ಭರಾಟೆಯೇ ಜನರಿಗೆ ಶಾಪವಾಯ್ತಾ? ಹೌದು, ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನಸಾಮಾನ್ಯರ ಬದುಕು ಇನ್ನು ಮುಂದೆ ಮತ್ತಷ್ಟು ದುರ್ಬರವಾಗಲಿದೆ. ಯಾಕಂದ್ರೆ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ದಾಖಲೆ ಮಟ್ಟಕ್ಕೆ ಕುಸಿದಿದೆ. ಕಳೆದ ತಿಂಗಳು 55 ರೂಪಾಯಿನಷ್ಟಿದ್ದ $1 ಬೆಲೆ ಇವತ್ತು 60 ರೂಪಾಯಿಗೆ ಏರಿದೆ. ಅಂದ್ರೆ ರೂಪಾಯಿ ಮೌಲ್ಯ ಸುಮಾರು 5 ರೂಪಾಯಿನಷ್ಟು ಇಳಿಕೆಯಾಗಿದೆ. ಬೇರೆ ದೇಶದ ಕರೆನ್ಸಿಯ ಮುಂದೆ ಎದುರು ನಮ್ಮ ದೇಶದ ಕರೆನ್ಸಿ ಅಂದರೆ ನಮ್ಮ ರೂಪಾಯಿ ಬೆಲೆ ಕಮ್ಮಿ ಆಗೋದಕ್ಕೆ ರೂಪಾಯಿಯ ಕುಸಿತ ಅಂತಾರೆ. ಈಗ ನೋಡಿ, ಒಂದು ತಿಂಗಳ ಹಿಂದೆ 55 ರೂಪಾಯಿ 20 ಪೈಸೆ ಇತ್ತಲ್ವ. ಇವತ್ತಿನ ದಿನ ಅದೇ ಡಾಲರ್ ತೊಗೊಂಡು ಬಂದವನಿಗೆ 59 ರೂಪಾಯಿ 90 ಪೈಸೆ 59 ರೂಪಾಯಿ 90 ಪೈಸೆ ಬಂದರೆ ನಮ್ಮ ದೇಶದ ಕರೆನ್ಸಿ ಒಂದು ತಿಂಗಳಲ್ಲಿ ಎಗೇನೆಸ್ಟ್ US ಡಾಲರ್ 4 ರೂಪಾಯಿ ಕುಸಿತ ಇದೆ. ಮಂಕಾಗಿದ್ದ ಅಮೆರಿಕದ ಆರ್ಥಿಕತೆಗೆ ಪುಷ್ಟಿ ನೀಡಲು ಅಲ್ಲಿನ ಫೆಡರಲ್ ರಿಸರ್ವ್ ಬ್ಯಾಂಕ್ ನೀಡುತ್ತಿದ್ದ ಉತ್ತೇಜನವನ್ನು ಕ್ರಮೇಣ ಹಿಂಪಡೆಯೋದಾಗಿ ಘೋಷಿಸಿದ್ದು, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ವಾಪಸ್ ಪಡೆಯುತ್ತಿರೋದೇ ಇದಕ್ಕೆ ಮುಖ್ಯ ಕಾರಣ. ಈಗ ಇಮ್ಮಿಡಿಯೇಟ್ ಆಗಲಿ ಕಾರಣ ಏನು ಅಂದರೆ, ನಿನ್ನೆ ದಿನ ಅಮೇರಿಕದಲ್ಲಿ FOMC ಅಂದರೆ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದ್ದ ತರಹ ಅಮೇರಿಕದಲ್ಲಿ ಫೆಡರಲ್ ರಿಸರ್ವ್ ಅಂತಿದೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬಾಂಡ್ ಬೈಯಿಂಗ್, ಮಾರ್ಟ್ಗೇಜ್ ಬಾಂಡ್ ಬೈಯಿಂಗ್ ಅಂತ ಶುರು ಮಾಡಿದ್ರು. ದಟ್ ಈಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಈಸಿಂಗ್. ಇನ್ ಅದರ್ ವರ್ಡ್ಸ್, ಒಂಥರ ಪ್ರಿಂಟಿಂಗ್ ದ ನೋಟ್ಸ್. ಇದಿಷ್ಟೇ ಅಲ್ಲ, ಭಾರತ, ಚೀನಾ ಹಾಗೂ ತೈಲಕ್ಕಾಗಿ ವಿದೇಶಗಳನ್ನೇ ಅವಲಂಬಿಸಿದ್ದು ಇತ್ತೀಚೆಗೆ ಚಿನ್ನದ ಆಮದು ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ಚಿನ್ನ ಖರೀದಿ ಭರಾಟೆಯು ರೂಪಾಯಿ ಮೌಲ್ಯಕ್ಕೆ ಕುಸಿಯಲು ಪ್ರಮುಖ ಕಾರಣವಾಗಿದೆ. ಬಟ್ ಈಗ $85 ಬಿಲಿಯನ್ ಪ್ರತಿ ತಿಂಗಳು ಡೆಟ್ಟನ್ನು ಪರ್ಚೇಸ್ ಮಾಡುವಂಥದ್ದನ್ನು ಸ್ಲೋಲಿ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ಅಂತ ನಿನ್ನೆ ರಾತ್ರಿ ಅಂದರೆ ಇಂಡಿಯಾದಲ್ಲಿ ಅಲ್ಲಿ ನಿನ್ನೆ ದಿನ ಅಮೇರಿಕದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗುತ್ತಂದರೆ, ಭಾರತ ದೇಶದಲ್ಲಿ ಇರುವಂತಹ ಡೆಟ್ಸ್, ಗೌರ್ನಮೆಂಟ್ಸ್ ಡೆಟ್ಸಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅವರವರ ದುಡ್ಡನ್ನು ವಾಪಸ್ ತಗೊಂಡು ಹೋಗ್ಲಿಕ್ಕೆ ಹೊರಟಿದ್ದಾರೆ. ದುರಂತ ಅಂದ್ರೆ ರೂಪಾಯಿ ಮೌಲ್ಯ ಕುಸಿತದಿಂದ ಜನಸಾಮಾನ್ಯರ ಜೀವನಕ್ಕೆ ಹೊಡೆತ ಬೀಳಲಿದೆ. ಯಾಕಂದ್ರೆ ಡಾಲರ್ ಬೆಲೆ ಜಾಸ್ತಿ ಆದ್ರೆ ತೈಲ ಬೆಲೆ ಏರಿಕೆಯಾಗುತ್ತೆ. ಇದು ಪರೋಕ್ಷವಾಗಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಬಡ್ಡಿ ದರಗಳು ಗರಿಷ್ಠ ಮಟ್ಟದಲ್ಲಿ ಮುಂದುವರಿಯಲಿದ್ದು ಒಟ್ಟಾರೆ ಆರ್ಥಿಕ ಪ್ರಗತಿ ಕುಂಠಿತವಾಗಲಿದೆ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಗೋಲ್ಡ್ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡಿದ್ವಿ. ಇದು ಮೂಲ ಕಾರಣ. ಇದರ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್, ಆಯಿಲ್ ಬೆಲೆ ಜಾಸ್ತಿ ಹೋಗುತ್ತೆ. ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗಳೇ ಜಾಸ್ತಿ ಆಗುತ್ತೆ. ಇದರ ನೆಟ್ ಎಫೆಕ್ಟೇ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ, ಹಣದುಬ್ಬರ ಜಾಸ್ತಿ ಆಯಿತು ಅಂದರೆ ಜನಸಾಮಾನ್ಯ ತತ್ತರಿಸ್ತಾನೆ. ಇನ್ನು ರೂಪಾಯಿ ಮೌಲ್ಯ ಕುಸಿತದಿಂದ ಷೇರುಪೇಟೆ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದ್ದು, ಇವತ್ತು ಸೆನ್ಸೆಕ್ಸ್ 2 ವರ್ಷಗಳಲ್ಲೇ ಗರಿಷ್ಠ ಅಂದ್ರೆ 526 ಅಂಕಗಳಷ್ಟು ಕುಸಿದಿದೆ. ಹೂಡಿಕೆದಾರರ 1.5 ಲಕ್ಷ ಕೋಟಿಯಷ್ಟು ಹಣ ನಷ್ಟವಾಗಿದೆ. ಇದೇ ವೇಳೆ ಡಾಲರ್ ಬೆಲೆ ಏರಿಕೆಯಿಂದ ಆಮದು ದುಬಾರಿಯಾಗಿರೋದ್ರಿಂದ ಚಿನ್ನದ ಬೆಲೆಯು 400 ರೂಪಾಯಿನಷ್ಟು ಕುಸಿತ ಕಂಡಿದೆ. ಆದ್ರೆ ಕುಸಿತದಿಂದ ಮತ್ತೆ ಚಿನ್ನದ ಖರೀದಿ ಜಾಸ್ತಿಯಾದ್ರೆ ಅದು ಒಟ್ಟಾರೆ ಆರ್ಥಿಕತೆಯ ಮೇಲೆ ಮತ್ತಷ್ಟು ದುಷ್ಪರಿಣಾಮ ಬೀರಲಿದೆ. ಚಿನ್ನ ಖರೀದಿಸದಂತೆ ವಿತ್ತ ಸಚಿವ ಚಿದಂಬರಂ ಎಷ್ಟೇ ಮನವಿ ಮಾಡಿದ್ರೂ ಅದು ಜನಸಾಮಾನ್ಯರ ಕಿವಿಯ ಮೇಲೆ ಬೀಳದಿರೋದು ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಬೇಜವಾಬ್ದಾರಿ ವೈದ್ಯನ ಬಗ್ಗೆ ಹೇಳಲೇಬೇಕು. ನಾನು ಆರಂಭದಲ್ಲಿ ಹೇಳಿದೆ, ವೈದ್ಯೋ ನಾರಾಯಣೋ ಹರಿಹಿ ಅನ್ನುವಂಥ ಒಂದು ಮಾತಿದೆ. ಆದರೆ ಏನೋ ತೋರಿಸ್ಕೊಳಕ್ಕೆ ಹೋದರೆ ಆ ವೈದ್ಯ ಕರುಳನ್ನೇ ಹರಿದು ಬಿಟ್ರೆ ಅಂಥವ್ರನ್ನ ವೈದ್ಯರು ಅಂತ ಹೇಳಲಿಕ್ಕೆ ಸಾಧ್ಯನಾ? ಮಹಿಳೆ ಹೋಗಿದ್ದೇ ಒಂದು ಸಮಸ್ಯೆಗೆ, ಆದರೆ ಎಡವಟ್ಟು ಆದದ್ದೇ ಬೇರೆ. ಈ ವೈದ್ಯರ ತಪ್ಪಿನಿಂದಾಗಿ ಮಹಿಳೆ ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ. ಈ ಘಟನೆ ನಡೆದಿರುವಂಥದ್ದು ಬೆಳಗಾವಲ್ಲಿ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ಆದರೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರೋ ಈ ಮಹಿಳೆಯನ್ನು ನೋಡಿ, ಈಕೆಯ ಪಾಲಿಗೆ ವೈದ್ಯರೇ ಯಮದೂತರಾಗಿದ್ದಾರೆ. ಡಾಕ್ಟರ್ ಮಾಡಿರುವ ಅವಾಂತರಕ್ಕೆ ಈಕೆ ಸಾವಿನ ದಿನಗಳನ್ನು ಎಣಿಸುವಂತಾಗಿದೆ. ಆಗಿದ್ದಾದರೂ ಏನಂತ ಕೇಳ್ತೀರಾ?
ಗರ್ಭಕೋಶಿಗೆ ಬಾವು ಬಂದಿ ಅಂತೇಳಿ ಡಾಕ್ಟರ್ ಕಿಸಿಡೆ ಮಾಂಜ್ರಿ ಅವರು ಡಾಕ್ಟ್ರಿಗೆ ತೋರ್ಸಕ್ಕೆ ಹೋಗಿದ್ವು. ಅದು ಬಾವು ಕಡಿಮೆ ಆಗೋದಿಲ್ಲ ಮತ್ತು ಕ್ಯಾನ್ಸರ್ ಆಗ್ತೈತಿ ಅಂತೇಳಿ ಹೆಣ್ಮಕ್ಳು ಹೇಳಿಕೆಸಿಂದ ಆಪರೇಷನ್ ಮಾಡ್ಯಾನು. ಏಪ್ರಿಲ್ 2 ತಾರೀಕು ಆಪರೇಷನ್ ಅದು ಪಿಶು ತೆಗಿಯೋಕೆ ಹೋಗಿ ಕರಳು ಕಟ್ ಮಾಡ್ಯಾನು. ಕರಳು ಕಟ್ ಮಾಡಿದ್ರೆ ಅದು ಕಡಿಮೆ ಆಗಿಲ್ಲ. 8 ದಿವಸದಾಗ ಮತ್ತು ಹೊಲಿಗೆ ಹಾಕಿದ ಅಲ್ಲಿಂದ ಹೊಲಸು ಬರೋಕ್ಕೆ ಚಾಲು ಇದೆ. ಕಿಲ್ಲರ್ ಡಾಕ್ಟರ್ ಕೈಯಲ್ಲಿ ಸಿಕ್ಕು ನಲುಗಿ ಹೋಗಿರುವ ಮಹಿಳೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ 35 ವರ್ಷದ ಮಹಾದೇವಿ. ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಈಕೆ ಮಂಜರಿಯ ಜೀವನ್ ಆಸ್ಪತ್ರೆಗೆ ದಾಖಲಾಗಿದ್ಲು. ಇಲ್ಲಿ ಡಾಕ್ಟರ್ ಕಿಚಡಿ ಎಂಬಾತ ಈಕೆಗೆ ಆಪರೇಷನ್ ಮಾಡಿ ಹೊಟ್ಟೆಯಲ್ಲಿರುವ ಕರುಳನ್ನೇ ಕತ್ತರಿಸಿ ಹಾಕಿದ್ದಾನೆ. ಇದೆಲ್ಲ ಮಹಿಳೆಗೆ ಗೊತ್ತಾಗಿದ್ದು ಮೀರಜ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನಂತರ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಪರಿಸ್ಥಿತಿ ಕೈಮೀರಿದೆ ಅಂತ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಮಹಾದೇವಿ ಸಂಬಂಧಿಕರು ಕಂಗಾಲಾಗಿದ್ದಾರೆ. ಸಿವಿಲ್ ಹಾಸ್ಪಿಟಲ್ದೊಳಗೆ ಸುಮಾರಿಗೆ 2-3 ಸಲ ಆಪರೇಷನ್ ಮಾಡಿದರು. ಆದ್ರೂ ಹೊಟ್ಟೆದೆಲ್ಲ ಕೊಳೆತು ಒಳಗಿಂದ ಕಳ್ಳುಗಳಿನ ಎಲ್ಲ ಹೊರಗೆ ಬಂದವ್ರಿ. ಅವರು ಗಂಡ ನೋಡಿ ದುಡಿದು ಹಾಕೋದು, ಮಾದೇವಿ ಸೂರ್ಯವಂಶಿ ಅವ್ರು ದುಡಿದು ಹಾಕೋದು ಗಂಡನ ಕಾಲ ಸರಿ ಇಲ್ಲ. ಮಕ್ಕಳು 1-2 ಅದಾವ್ರಿ ಸರ್. ಇದ್ರ ಮುಂದೆ ಪರಿಹಾರ ಡಾಕ್ಟರ್ ಏನು ಕೊಡ್ತಾರೆ ಕೊಡಲಿ ಸರ್. ಧನಪಿಶಾಚಿ ಡಾಕ್ಟರ್ ಮಾಡಿದ ಎಡವಟ್ಟಿಗೆ ಮಹಿಳೆಯೊಬ್ಬಳು ಅಕಾಲಿಕ ಸಾವಿಗೆ ತುತ್ತಾಗುವಂತಾಗಿದೆ. MBBS ಓದಿರುವ ವೈದ್ಯರೇ ಹೀಗೆ ಯಮದೂತರಾಗ್ಬಿಟ್ರೆ ಜನ ನಂಬೋದಾದರೂ ಯಾರನ್ನ, ನೀವೇ ಹೇಳಿ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ ಸುಗಂಧಿ, ಸುವರ್ಣ ನ್ಯೂಸ್. ನಮ್ಮ ಜನ ಭಕ್ತಿ ಭಾವವನ್ನು ಪ್ರದರ್ಶನ ಮಾಡುವಂಥದ್ದು, ಹರಕೆಯನ್ನು ಹೊರುವಂಥದ್ದು ಅತ್ಯಂತ ಸಹಜ. ಅಂದರೆ ಇಷ್ಟಾರ್ಥ ಸಿದ್ಧಿ ಆಯಿತು ಅಂದರೆ ಬೇರೆಯವರು ಬೇರೆ ರೀತಿಯಲ್ಲಿ ಹರಕೆಯನ್ನು ತೀರಿಸ್ತಾರೆ. ಅದು ಇಲ್ಲೊಬ್ಬ ಮಹಾನುಭಾವ ಬೇರೆ ರೀತಿಯಲ್ಲೇ ಹರಕೆ ತೀರಿಸ್ಲಿಕ್ಕೆ ಹೋದ. ಜನ ನೋಡಿದವರು ದಂಗ್ ಬಿದ್ದು ಹೋದರು. ನಿಜಕ್ಕೂ ಈ ದಾವಣಗೆರೆಯ ಹುಡುಗ ಮಾಡಿದ್ದೇನು ನೋಡಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಚೀ ಚೀ ಚೀ, ನೋಡಕ್ಕಾಗಲ್ಲ ಬಿಡಿಪ್ಪ, ಏನು ಅಂತ ನೋಡೋದು. ಯಾಕಂದ್ರೆ ಈತನ ಮೈ ಮೇಲಷ್ಟೇ ಅಲ್ಲ, ಸೊಂಟದ ಮೇಲೂ ಬಟ್ಟೆ ಇಲ್ಲ. ಈತ ಸಾಕ್ಷಾತ್ ಗೊಮ್ಮಟೇಶ್ವರ. ಅಂದ ಹಾಗೆ ಈ ಗೊಮ್ಮಟೇಶ್ವರನ ಹೆಸರು ಸಿದ್ದೇಶ. ಏನಪ್ಪಾ ಸಿದ್ದೇಶ, ಏನಿದು ನಿನ್ನ ಅವತಾರ, ಯಾಕೆ ಹಿಂಗೆ ಹೊರಟಿದ್ದೀಯ ಅಂತ ಕೇಳಿದ್ರೆ, ನೀವು ಹಿಂಗೆ ಕೇಳಿದ್ರೆ ಏನ ಇದು ಮಂತ್ಯನಕ್ಕೆ ಕೆಲವೊಂದು ದೋಷ ಪರಿಹರಿಸಬೇಕು ಅಂದ್ರೆ ನಾವ್ ಹಿಂಗ್ ಹೋಗ್ಲೇಬೇಕಾಗತ್ತೆ. ಏನೋ ಒಂದು ಪ್ರಾಬ್ಲಮ್ ಅರ್ಕಿದೆ ಸರ್, ಎಲ್ಲರದು ಎಲ್ಲ ಹೇಳ್ಕಣಕ್ಕಾಗಲ್ಲ. ಓಳು ಕಣ್ರಿ, ಬರೀ ಓಳು. ಅದೇನೋ ಹರಕೆ ತೀರ್ಸೋಕೆ ಹೋಗ್ತಿದ್ದಾನಂತೆ. ಗೊಮ್ಮಟೇಶ್ವರನ ವೇಷದಲ್ಲಿ ಅದೆಂತ ಹರಕೆ ಹೇಳಿ. ಈತನ ವೇಷ ಕಂಡವರಂತೂ ದಂಗಾಗಿದ್ದಾರೆ. ನಾನು ಹಾಸ್ಪಿಟಲ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ ಸರ್. ತ್ರಿಶೂಲ್ ಟ್ಯಾಕ್ಸಿ ಇದ್ದೀರಾ ಸರ್, ಆ ಕಡೆಯಿಂದ ಬರ್ತಾ ಇದ್ದೆ ಅಪೋಸಿಟ್ ರೋಡಲ್ಲಿ. ಇವ್ರು ಈ ಥರ ಹೋಗ್ತಾ ಇರೋದು ನೋಡಿದೆ. ನಾನು ಹೋಗ್ಬಿಟ್ಟು ಅವ್ರಿಗೆ ನಿಲ್ಸಿದೆ. ಯಾಕ್ರಿ ಈ ಥರ ಹೋಗ್ತಾ ಇದ್ದೀರಾ ನೀವು, ರೋಡಲ್ಲಿ ಹೆಣ್ಮಕ್ಳೆಲ್ಲ ಅಡ್ಡಾಡ್ತಿರ್ತಾರೆ, ಒಂಥರ ತೊಂದರೆ ಆಗುತ್ತೆ ನಿಮಗೆ, ಬಟ್ಟೆ ಹಾಕೊಳ್ಳಿ ಅಂತ ಕೇಳಿದೆ. ಅವ್ರು ಹೇಳಿದ್ರಿಲ್ಲ ಸರ್ ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ಹಂಗೆ ಹಿಂಗೆ ಅಂದ್ರು. ಅಂದ ಹಾಗೆ ಈ ಸಿದ್ದೇಶ ಅಲ್ಲಲ್ಲ, ಈ ಗೊಮ್ಮಟೇಶ ದಾವಣಗೆರೆಯ ರಾಮನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿವಾಸಿ. ತಂದೆ ತಾಯಿ ಸಹೋದರರು ಎಲ್ಲರೂ ಚೆನ್ನಾಗೇ ಇದ್ದಾರೆ. ಈತನು ಮಾನಸಿಕ ಅಸ್ವಸ್ಥನಲ್ಲ, ಆದ್ರೂ ಹಿಂಗ್ಯಾಕೋ ಗೊತ್ತಿಲ್ಲ. ಹುಡುಗ ಒಳ್ಳೆನೇ ಇದ್ದ, ಅವ್ನು ಡಿಗ್ರಿ ಓದಿದ್ದ, ಮತ್ತೆ ಎಲ್ಲ ಇಲ್ಲಿ ಫೋಟೋದೆಲ್ಲ ವರ್ಕ್ ಮಾಡ್ತಿದ್ದ, ಅವ್ನು ಫೋಟೋ ವರ್ಕ್ ಎಲ್ಲ. ಅವ್ರ ಅಣ್ಣನ ಒಬ್ಬ ಫೋಟೋಗ್ರಾಫರ್, ಅವನು ಸ್ಟೇಟ್ ಲೆವೆಲ್ ಪ್ರಶಸ್ತಿಯನ್ನು ತಗೊಂಡವನ್ನ. ಹಂಗಾಗಿ ಅವ್ರ ಫ್ಯಾಮಿಲಿ 1-2-3 ಒಬ್ಬನಿಗೆ ಈ ಥರ ಮಾಡಿದಾನೆ, ಇಬ್ಬರು ಅದೇ ಥರನೇ ಅದಾರೆ. ಇವತ್ತು ಇವನ ಫೋಟೋ ವಿಡಿಯೋ ತೆಗೆಯೋ ಹಾಗಾಗಿದೆ ನೋಡಿ. ಅಂದ ಹಾಗೆ ಈತ ಸೈಕಲ್ ಏರಿ ಇದೇ ವೇಷದಲ್ಲಿ ಬೆಂಗಳೂರಿನ ಕತ್ತರಿಗುಪ್ಪೆಗೆ ಪ್ರವಾಸ ಬೆಳೆಸಿದ್ದಾನೆ. ಅಲ್ಲಿ ಅದ್ಯಾವ ದೇವರಿಗೆ ಹರಕೆ ತೀರಿಸಬೇಕಿದೆಯೋ ಗೊತ್ತಿಲ್ಲ. ಆದರೆ ದಾರಿ ಮಧ್ಯೆ ಹುಚ್ಚ ಅಂತ ಜನ ಕಲ್ಲೆಸ್ದು ಥಳಿಸದೇ ಇದ್ರೆ ಸಾಕು. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಸೊ ಇನ್ನು ಇವತ್ತಿನ ಜನಾಭಿಮತದ ಬಗ್ಗೆ ನಾವು ಮಾತಾಡಲೇಬೇಕು. ನಾವು ಕೇಳಿದಂಥ SMS ಜನಾಭಿಮತ, ಬೆಂಗಳೂರು ಉಗ್ರರ ಟಾರ್ಗೆಟ್ ಆಗ್ತಿರೋದಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕಾರಣನ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಬಂದಿರುವಂಥ ಮತಗಳು 9231. ಹೌದು, ಬೆಂಗಳೂರು ಉಗ್ರರ ಟಾರ್ಗೆಟ್ ಆಗ್ತಾ ಇರೋದಕ್ಕೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದಂಥವ್ರು 152 ಜನ. ಇಲ್ಲ, ಇದಕ್ಕೂ ಪೊಲೀಸರಿಗೂ ಸಂಬಂಧನೇ ಇಲ್ಲ, ಬೆಂಗಳೂರು ಉಗ್ರರ ಟಾರ್ಗೆಟ್ ಆಗ್ತಿರೋದಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕಾರಣ ಅಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 48ರಷ್ಟು ಜನ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನು ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.